ಇಂದು ಗುರುಮಿಠಕಲ್ ಸರ್ಕಿಟ್ ಹೌಸ್ನಲ್ಲಿ ಕೋಲಿ ಕಬ್ಬಲಿಗ ಸಮಾಜ ಹೋರಾಟದ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆ ಕುರಿತು ಪತ್ರಿಕಾ ಮಾಧ್ಯಮದ ಸುದ್ದಿಗೋಷ್ಠಿ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳು ಮತ್ತು ಸಭೆ ಪೂರ್ವಭಾವಿ ಸಭೆಯನ್ನು ಮಾಡಿ ನಿನ್ನೆ ಶಹಾಪುರ ಮತ್ತು ಸುರಪುರದಲ್ಲಿ ಸಭೆ ಮಾಡಿ ಬೆಳಗ್ಗೆ 11 ಗಂಟೆಗೆ ಯಾದಗಿರಿ ನಗರದಲ್ಲಿ ಮಾಡಿ 3 ಗಂಟೆಗೆ ಗುರುಮಿಠಕಲ್ಗೆ ಬಂದಿದ್ದೀವಿ. ಈ ಹೋರಾಟದ ಪ್ರಮುಖರು ಆದಂಥ ಶ್ರೀಮತಿ ಶೋಭಾ ಬಾಣಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಸಮಾಜದ ಹಿರಿಯ ಮುಖಂಡರು, ಅದರಂತೆ ಸಮಾಜದ ಹಿರಿಯ ಮುಖಂಡರಾದಂಥ ಶಾಣಪ್ಪ ತಳವಾರ್, ಮಂಗಳೂರು ಮತ್ತು ನಮ್ಮ ಸುರೇಶ್ ಹುಡುಗಿಯವರು ಮತ್ತು ಹಲವಾರು ಜನ ಶಿಕ್ಷಣಪ್ಪ ಸರ್ ಅವರು ಎಲ್ಲ ಮುಖಂಡರು ನಾವು ಇವತ್ತು ಇಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮೆಲ್ಲ ಸಮಾಜದ ಮುಖಂಡರುಗಳ ಸಂಪರ್ಕವನ್ನು ಮಾಡಿ ನಾವು ಸಭೆಯನ್ನು ಮಾಡಿ 29ನೇ ತಾರೀಕಿನ ಹೋರಾಟ ಯಾವ ರೀತಿಯಿಂದ ಯಶಸ್ವಿ ಆಗಬೇಕು ಅನ್ನೋದ್ರ ಬಗ್ಗೆ ಹಲವಾರು ಚರ್ಚೆಗಳನ್ನು ನಾವು ಮಾಡಿದ್ದೇವೆ. ಈ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಪ್ರವರ್ಗವನ್ನರ ಪಟ್ಟಿಯಲ್ಲಿದ್ದು ಅತ್ಯಂತ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯವಾಗಿ ಅತ್ಯಂತ ಹಿಂದುಳಿದಂಥ ಈ ಸಮಾಜವನ್ನು ಎಷ್ಟೇ ಸೇರ್ಪಡೆ ಆಗಬೇಕು ಅಂತ ಹೇಳಿ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಲು ಸಹಿತ ಹಲವಾರು ಕಾರಣಾಂತರಗಳಿಂದ ಈ ಹೋರಾಟಕ್ಕೆ ಇನ್ನೂ ಕೂಡ ಜಯ ಸಿಕ್ಕಿಲ್ಲ. ಹಾಗಾಗಿ ಮತ್ತೆ ಇದೊಂದು ತೀವ್ರ ಸ್ವರೂಪವಾದಂಥ ಹೋರಾಟವನ್ನು ಮುಂದುವರಿಸಬೇಕು ಅಂತೇಳಿ ಕಲಬುರಗಿಯಲ್ಲಿ ಹೋದ ತಿಂಗಳು ನವೆಂಬರ್ 22ನೇ ತಾರೀಕು ಶನಿವಾರ ದಿವಸ ಕೋಲಿ ಭವನದಲ್ಲಿ ಸುಮಾರು ನಮ್ಮ ಸಮಾಜದ ಕಲಬುರಗಿ ಜಿಲ್ಲೆಯ ನಮ್ಮ ಸಮಾಜದ ಸ್ವಾಮೀಜಿಗಳು, MLCಗಳು, ಮುಖಂಡರು ಸೇರಿಕೊಂಡು 200-300 ಜನ ಪ್ರಮುಖರು ಒಂದು ತೀರ್ಮಾನವನ್ನು ಮಾಡಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸಾಮೂಹಿಕ ನೇತೃತ್ವದಲ್ಲಿ ಹೋರಾಟಕ್ಕೆ ನಾವು ತೆರೆ ಕೊಟ್ಟಿದ್ದೀವಿ. ಈ ಹೋರಾಟದಲ್ಲಿ ಬೀದರು, ಕಲಬುರಗಿ, ಯಾದಗಿರಿ, ಬಿಜಾಪುರ ಮತ್ತು ರಾಯಚೂರು ಸುಮಾರು 5-6 ಜಿಲ್ಲೆಗಳಿಂದ ಮತ್ತು ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ರಾಜ್ಯದ ಎಲ್ಲ ಮುಖಂಡರನ್ನ ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಗಂಗಾ ಮತ್ತು ಅದರ ಉಪಜಾತಿಗಳು ಅಂತೇಳಿ ಕೇಂದ್ರಕ್ಕೆ 2013ರಲ್ಲಿ ಒಂದು ಪ್ರಸ್ತಾವನೆ, ಯಾನೆಗುಂದಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವಾಗ ಪ್ರಸ್ತಾವನೆಯನ್ನು ಕಳಿಸಿದ್ರು. ಆ ಪ್ರಸ್ತಾವನೆಯನ್ನು ಸರಿಯಾಗಿ ಇಲ್ಲ ಅಂತೇಳಿ RJದವರು ಹಲವಾರು ಸಾರಿ ಅದನ್ನು ಸ್ಪಷ್ಟೀಕರಣಕ್ಕೆ ಕಳಿಸಿದ ಕಾರಣಕ್ಕಾಗಿ ಆ ಪ್ರಸ್ತಾವನೆಯನ್ನು ರದ್ದುಗೊಳಿಸಿ ಹೊಸದಾಗಿ ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳು ಅಂತ ಹೇಳಿ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕ ಅಂತಕ್ಕಂಥ 5 ಪದಗಳನ್ನು ಮತ್ತೆ ಸೂಕ್ತ ದಾಖಲೆಗಳೊಂದಿಗೆ ಮತ್ತು ಅಧ್ಯಯನವನ್ನು ಮಾಡಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಬೇಕು ಅಂತೇಳಿ ಹೋರಾಟದ ಪ್ರಮುಖ ಬೇಡಿಕೆಯನ್ನು ಇಟ್ಟುಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕುವ ಸಲುವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜದ ಬಂಧುಗಳಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಇದೊಂದು ಸಾಮೂಹಿಕ ನೇತೃತ್ವದ ಈ ಹೋರಾಟ ಏನಿದೆ, ಈ ಸಾರ್ತಿಗೆ ಸರ್ಕಾರಕ್ಕೆ ಕಣ್ಣು ತೆರೆಸಿ ಈ ಕೇಂದ್ರಕ್ಕೆ ಏನು ಪ್ರಸ್ತಾವನೆ ರಾಜ್ಯ ಸರ್ಕಾರದಿಂದ ಏನು ಹೋಗಬೇಕಾಗಿದೆ, ಕೇಂದ್ರದಿಂದ ಪ್ರಸ್ತಾವನೆ ವಾಪಸ್ ಬಂದು 2 ವರ್ಷ ಆದರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ತನಕ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಇವತ್ತಿಗೂ ಕೂಡ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳೇನು ನಡೀತಾ ಇಲ್ಲಲ್ಲ. ಕಣ್ಣು ತೆರೆಸಿ ನಮ್ಮ ಸಮಾಜಕ್ಕೆ ನೀವು ನ್ಯಾಯವನ್ನು ಕೊಡಲೇಬೇಕು ಅಂತೇಳಿ ಒತ್ತಡ ಹಾಕ್ತಕ್ಕಂಥ ಕೆಲಸವನ್ನು ಆ ಹೋರಾಟದ ಮುಖಾಂತರ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಒಂದು ವೇಳೆ ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದನೆಯನ್ನು ಮಾಡದೆ ಹೋದರೆ ಬಹಳ ತೀವ್ರ ಸ್ವರೂಪದ ಹೋರಾಟ ಮುಂದುವರಿಸಬೇಕಾಗ್ತದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ.